ಖ್ಯಾತ ನಟ ದರ್ಶನ್ ಜೊತೆ ಹಾಡಿ ಕುಣಿದು ಕುಪ್ಪಳಿಸಿದ್ದ ಆ ನಟಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಆ ನಟಿ ಬ್ಯಾಗಲ್ಲಿ ಮಲ್ಲಿಗೆ ಹೂ ಇಟ್ಕೊಂಡಿದ್ದೆ ತಪ್ಪಾಯಿತು ನೋಡಿ. ದರ್ಶನ್ ಜೊತೆ ಹಾಡಿ ಕುಣಿದಿದ್ದ ಆ ನಟಿಗೆ ಈಗ ಶಾಕ್ ಅಂತೆ. ಆ ನಟಿ ಬ್ಯಾಗಲ್ಲಿ ಮಲ್ಲಿಗೆ ಹೂ ಇಟ್ಕೊಂಡಿದ್ದೆ ತಪ್ಪಾಯಿತು. ಮಲ್ಲಿಗೆ ಹೂ ಇಟ್ಕೊಂಡಿದ್ದ ಆ ನಟಿಗೆ 1.14 ಲಕ್ಷ ರೂಪಾಯಿ ದಂಡ. ಆಸ್ಟ್ರೇಲಿಯಾದಲ್ಲಿ ಮಲಯಾಳಿ ಕುಟ್ಟಿ ನವ್ಯಾ ನಾಯರ್ಗೆ ಶಾಕ್ ಎದುರಾಗಿದೆ. ಗಜಾ ಹೀರೋಯಿನ್ಗೆ ಮೆಲ್ಬೋರ್ನ್ ಏರ್ಪೋರ್ಟ್ನಲ್ಲಿ ಬಿಗ್ ಫೈನ್ ಬಿದ್ದಿದೆ. 15 ಸೆಂಟಿಮೀಟರ್ ಉದ್ದದ ಮಲ್ಲಿಗೆ ಹಾರ ಇಟ್ಕೊಂಡಿದ್ದ ನವ್ಯಾ ನಾಯರ್ ಮೆಲ್ಬೋರ್ನ್ ಏರ್ಪೋರ್ಟ್ನಲ್ಲಿ ಬ್ಯಾಗ್ ತಪಾಸಣೆಯ ವೇಳೆ ಹೂ ಪತ್ತೆಯಾಗಿದೆ. ಮಲ್ಲಿಗೆ ಹೂಗಳನ್ನು ತರುವಂತಿಲ್ಲ ಎಂಬ ಕಾನೂನು ಅಲ್ಲಿದೆ. ಆಸ್ಟ್ರೇಲಿಯಾದ ನಿಷೇಧಿತ ಪಟ್ಟಿಯಲ್ಲಿದೆ ಮಲ್ಲಿಗೆ ಹೂ. ಹೀಗಾಗಿ ನವ್ಯಾ ನಾಯರ್ಗೆ 1980 ಆಸ್ಟ್ರೇಲಿಯನ್ ಡಾಲರ್ ದಂಡವನ್ನು ವಿಧಿಸಲಾಗಿದೆ. ಅಂದರೆ ಭಾರತದ ಕರೆನ್ಸಿ ಲೆಕ್ಕದಲ್ಲಿ ಬರೋಬ್ಬರಿ 1.14 ಲಕ್ಷ. ಕನ್ನಡ ಸೇರಿ ವಿವಿಧ ಭಾಷಾ ಸಿನಿಮಾಗಳಲ್ಲಿ ನಟಿಸಿರುವ ನವ್ಯಾ ನಾಯರ್ ದರ್ಶನ್ ಜೊತೆ ದರ್ಶನ್ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದ ನಟಿಯಾಗಿ ಒಂದು ದೇಶದ ವೀಸಾ ನಾವು ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ನಮಗೆ ವೀಸಾ ಸಿಗುವಾಗ ಅಲ್ಲೊಂದಷ್ಟು ಡಿಸ್ಕ್ರಿಪ್ಷನ್ ಇರ್ತವೆ. ಅಲ್ಲಿದು ಇನ್ಸ್ಟ್ರಕ್ಷನ್ ಏನೇನು ನಿಷೇಧಿತ ವಸ್ತುಗಳಿದಾವೋ ಆ ದೇಶದಲ್ಲಿ ನೀವು ಪಾಲಿಸಬೇಕಾದಂತಹ ನೀತಿ ನಿಯಮಗಳು ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡೇ ಹೋಗಬೇಕು. ಅದರಲ್ಲೂ ಕೂಡ ಆಸ್ಟ್ರೇಲಿಯಾದಂಥ ಮುಂದುವರಿದ ದೇಶಗಳಿಗೆ ಹೋಗಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಏರ್ಪೋರ್ಟ್ನಲ್ಲಿ ಹೆಂಗೋ, ಅಲ್ಲಿನ ನಿಯಮಗಳು ಹೆಂಗೋ, ನಾವು ಹೆಂಗಿರಬೇಕು ಎಲ್ಲವನ್ನು ಕೂಡ ಸ್ವಾಭಾವಿಕವಾಗಿ ನೋಡ್ತಾರೆ. ಆದರೆ ಇವರು ನವ್ಯಾ ನಾಯರ್ ಯಾಕೆ ನೋಡಲಿಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮಲ್ಲಿಗೆ ಹೂವನ್ನು ಕೇರಳದ ಪಾಲಕ್ಕಾಡ್ ದೇವಸ್ಥಾನಕ್ಕೆಲ್ಲ ತಗೊಂಡೋಗಿರೋದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ. ಅಲ್ಲಿನ ಕಾನೂನು ಪ್ರಕಾರ ನಿಷೇಧಿತ ವಸ್ತುಗಳ ಪೈಕಿ ಈ ಮಲ್ಲಿಗೆ ಹೂವು ಇದೆ. ಅದು ಪರಿಮಳ ಜಾಸ್ತಿ ಅನ್ನೋ ಕಾರಣಕ್ಕೆ ನಿಷೇಧ ಮಾಡಿದ್ರು ಗೊತ್ತಿಲ್ಲ, ಅಥವಾ ಹೂ ಇಟ್ಕೊಂಡ್ರೆ ಹಾವು ಹತ್ರಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಿಷೇಧ ಮಾಡಿದ್ರು, ವಿ ಡೋಂಟ್ ನೋ. ಬಟ್ ಮಲ್ಲಿಗೆ ಹೂ ನಿಷೇಧ. ಏರ್ಪೋರ್ಟ್ನಲ್ಲಿ ಪಾಲಕ್ಕಾಡ್ ಟೆಂಪಲ್ಗೆ ಹೋದಂಗೆ ಹೋದರೆ 15 ಸೆಂಟಿಮೀಟ್ರ್ ಹೂ ಎತ್ತದ ಅದ್ರ ಇದು ಕಾಣುತ್ತಿಲ್ಲ ಕೊನೆ. ಹಾಗಾಗಿ ಅಲ್ಲಿನ ಇಮಿಗ್ರೇಷನ್ ಸುಮಾರು ಮೊತ್ತವನ್ನು ದಂಡಾಸ್ತ್ರ ಪ್ರಯೋಗ ಮಾಡಿದೆ. ಸೊ ಆ ದಂಡವನ್ನು ಕಟ್ಟಲೇಬೇಕಾಗುತ್ತೆ. 1980 ಆಸ್ಟ್ರೇಲಿಯನ್ ಡಾಲರ್ ಅಂದರೆ ಆಸ್ಟ್ರೇಲಿಯನ್ ಕರೆನ್ಸಿ. ಕನ್ನಡ ಸೇರಿ ವಿವಿಧ ಭಾಷೆಗಳಲ್ಲಿ ನಟಿಸಿದಂತಹ ನವ್ಯಾ ನಾಯರ್ ಆಸ್ಟ್ರೇಲಿಯಾಗೆ ಹೋಗಿ ಫೈನ್ ಕಟ್ಟಿಸ್ಕೊಂಡು ವಾಪಸ್ ಬರ್ತಾರೆ. ದರ್ಶನ್ ಜೊತೆಯೂ ಕೂಡ ಸಿನಿಮಾದಲ್ಲಿ ನಟನೆ ಮಾಡಿದ್ದ ಆಕೆ, ದರ್ಶನ್ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದ ನಟಿ ಆಸ್ಟ್ರೇಲಿಯಾಗೆ ಹೋಗಿ ಮಲ್ಲಿಗೆ ಹೂ ಪರ್ಚೇಸ್ ಮಾಡಿ ಫೈನ್ ಹಾಕಿಸ್ಕೊಂಡು ಭಾರತಕ್ಕೆ ಬಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.